ಮೂಡ ಪ್ರಕರಣದಲ್ಲಿ ಸಿದ್ದರಾಮಯ್ಯನವರ ಹೆಂಡತಿಯಾದಂಥ ಪಾರ್ವತಿ ಅವರಿಗೆ ಇಡಿನವರು ಸಮನ್ಸನ್ನು ಇಶ್ಯೂ ಮಾಡ್ತಾರೆ. ಪ್ರಿವೆನ್ಷನ್ ಆಫ್ ಮನಿ ಲಾಂಡ್ರಿಂಗ್ ಆ್ಯಕ್ಟ್ ಅಡಿನಲ್ಲಿ ತಾವು ಒಂದು ಆರೋಪಿ ಸ್ಥಾನದಲ್ಲಿದ್ದೀರಿ, ನಾವು ನಿಮ್ಮನ್ನು ಎನ್ಕ್ವೈರಿ ಮಾಡಬೇಕು ಅಂತೇಳಿ ಒಂದು ಸಮನ್ಸನ್ನು ಇಶ್ಯೂ ಮಾಡ್ತಾರೆ. ಆ ಸಮನ್ಸನ್ನು ಚಾಲೆಂಜ್ ಮಾಡಿಕೊಂಡು ಮುಖ್ಯಮಂತ್ರಿಗಳ ವೈಫು ಮತ್ತು ಬೈರತಿ ಸುರೇಶ್ ಅವರಿಗೂ ಸಮನ್ಸ್ ಕೊಟ್ಟಿರ್ತಾರೆ. ಎರಡನ್ನೂ ಕೂಡ ಅವರು ಹೈಕೋರ್ಟ್ನಲ್ಲಿ ಮತ್ತು ಕೆಳಗಿನ ಕೋರ್ಟ್ನಲ್ಲಿ ಚಾಲೆಂಜ್ ಮಾಡಿದಾಗ ನಮ್ಮ ಹೈಕೋರ್ಟ್ ಅದನ್ನ ಸಮನ್ಸನ್ನು ಕ್ವಾಶ್ ಮಾಡಿರುತ್ತೆ. ಈಗ ಪಾರ್ವತಿರವರು ಅವರ ಬ್ರದರ್ ಯಾರಿರ್ತಾರೋ 3 ಎಕರೆ ಜಮೀನನ್ನು ಅವರು ಅರ್ಶನ ಕುಂಕುಮ ಅನ್ನೋ ಕಾರಣದಿಂದ ಇವರು ಕೊಟ್ಟನ ಮೇಲೆ ಅದನ್ನು ಮೂಡಾದವರು ಅಕ್ವೈರ್ ಮಾಡ್ಕೊಂಡ ನಂತರ ನಾವು ಬದಲಿ ನಿವೇಶನಕ್ಕೋಸ್ಕರ 14 ಸೈಟ್ಗಳನ್ನು ತೊಗೊಂಡಿರ್ತಾರೆ. ಬಟ್ ಇದರಲ್ಲಿರೋ ಟ್ವಿಸ್ಟ್ ಏನಪ್ಪ ಅಂದರೆ ಅದನ್ನು ಅವರು ಯಾವುದೇ ದುಡ್ಡನ್ನು ಅಪೇಕ್ಷೆ ಇಲ್ದಿರ 14 ಸೈಟ್ಗಳನ್ನು ವಾಪಸ್ ಮೂಡಕ್ಕೆ ಕೊಟ್ಬಿಡ್ತಾರೆ. ಹಾಗಾಗಿ ಅವರ ಆರ್ಗ್ಯುಮೆಂಟ್ ಏನಿರುತ್ತೆ ಅಂದರೆ ನಾವು ಎಲ್ಲ 14 ಸೈಟ್ಗಳನ್ನ ವಾಪಸ್ ಕೊಟ್ಟ ಮೇಲೆ ಪ್ರೊಸೀಡ್ಸ್ ಆಫ್ ಕ್ರೈಮ್ ಅಂತ ತಾವೇನಂತೀರೋ ಅಥವಾ ನನಗೆ ಇಲ್ಲೀಗಲ್ ಬೆನಿಫಿಟ್ ಅಂತ ತಾವೇನು ಅಂತೀರೋ, ಯಾವುದೇ ಥರದ ಫೈನಾನ್ಷಿಯಲ್ ಬೆನಿಫಿಟ್ ಆಗಲೇ ಇಲ್ಲ, ನನಗೆ ಯಾವುದೇ ಬೆನಿಫಿಟ್ ಬರದೇ ಇದ್ದಾಗ ನಾನು ಆರೋಪಿ ಸ್ಥಾನದಲ್ಲಿ ಹೇಗೆ ನಿಲ್ಲಕ್ಕೆ ಸಾಧ್ಯ? ಅದೇ ಆರ್ಗ್ಯುಮೆಂಟನ್ನು ಹೈಕೋರ್ಟಲ್ಲೂ ಮಾಡಿದಾಗ ಹೈಕೋರ್ಟ್ ಏನು ಹೇಳುತ್ತೆ, ಅವ್ರು ಎಲ್ಲ ಸೈಟ್ಗಳನ್ನು ವಾಪಸ್ ಕೊಟ್ಟಿದ್ದಾರೆ, ಯಾವುದೇ ಥರದ ಇಲ್ಲೀಗಲ್ ಬೆನಿಫಿಷಿಯರಿ ಅವರಲ್ಲ, ಹಾಗಾಗಿ ಈ ಇಡಿ ಕೊಟ್ಟಿರೋಂಥ ಸಮನ್ಸು ಕಾನೂನಾತ್ಮಕವಾಗಿ ಇಲ್ಲೀಗಲ್ ಇದೆ ಅಂತ ಹೇಳಿ ಆ ಸಮನ್ಸನ್ನು ಕ್ವಾಶ್ ಮಾಡ್ತಾರೆ. ಅದನ್ನು ಸುಪ್ರೀಂ ಕೋರ್ಟ್ಗೆ ನಾವು ಇಡಿನವ್ರು ಏನು ಮಾಡ್ತಾರೆ, ಸುಮ್ಮನೆ ಇರೋದಿಲ್ಲ, ಸುಪ್ರೀಂ ಕೋರ್ಟ್ಗೂ ಕೂಡ ಅದನ್ನ ಚಾಲೆಂಜ್ ಮಾಡ್ತಾರೆ. ಸುಪ್ರೀಂ ಕೋರ್ಟಲ್ಲಿ ಕೂಡ ಅಸಿಸ್ಟೆಂಟ್ ಸಾಲಿಸಿಟರ್ ಜನರಲ್ ರಾಜೂರವರು ಆರ್ಗ್ಯುಮೆಂಟನ್ನು ಮಾಡ್ತಾರೆ. ಇಲ್ಲಿ ನಮಗೆ ಸಾಕಷ್ಟು ಸಾಕ್ಷಿ ಆಧಾರಗಳಿದೆ, ನಾವು ಪಾರ್ವತಿಯನ್ನವ್ರಿಗೆ ಸಮನ್ಸನ್ನು ಕೊಟ್ಟಿದ್ದೀವಿ, ಅವ್ರಿಗೆ 14 ಸೈಟ್ಗಳು ಅವ್ರಿಗೆ ಸಿಕ್ಕಿದೆ, ಅವ್ರು ಖಂಡಿತವಾಗ್ಲೂ ಬಂದು ಆನ್ಸರ್ ಮಾಡಬೇಕು ನಮಗೆ ಅಂತ ಹೇಳಿದಾಗ ಆಗ ಸುಪ್ರೀಂ ಕೋರ್ಟ್ ಬಹಳಷ್ಟು ಕೆಂಡಾಮಂಡಲವಾಗಿ ಹೇಳುತ್ತೆ. ಅವ್ರು ಆಲ್ರೆಡಿ ಹೈಕೋರ್ಟ್ನಲ್ಲಿರೋ ನ್ಯಾಯಾಧೀಶರು ಸ್ಪಷ್ಟವಾಗಿ ತಮ್ಮ ತೀರ್ಪಿನಲ್ಲಿ ಬರೆದಿದ್ದಾರೆ, 14 ಸೈಟ್ಗಳನ್ನು ವಾಪಸ್ ಕೊಟ್ಟ ನಂತರ ಯಾವುದೇ ಥರದ ಫೈನಾನ್ಷಿಯಲ್ ಬೆನಿಫಿಟ್ ಅವ್ರು ಪಡ್ಕೊಂಡೇ ಇದ್ದಾಗ ಅವ್ರು ಹೇಗೆ ಅಪರಾಧಿ ಆಗ್ತಾರೆ? ನೀವು ಪೊಲಿಟಿಕಲ್ ಆ್ಯಂಗಲ್ನಲ್ಲಿ ನೀವು ಫೈಟ್ ಮಾಡಕ್ಕೆ ಹೋಗಬೇಡಿ. ಪಾಲಿಟಿಕ್ಸ್ ಅಂತ ಏನಾದ್ರು ಮಾಡೋದಾದ್ರೆ ಅಥವಾ ಯಾವ್ದನ್ನ ರೂಲಿಂಗ್ ಪಾರ್ಟಿ ಹೇಳ್ದಂಗೆ ನೀವು ಡಿಕ್ಟೇಷನ್ನ ನೀವು ಫಾಲೋ ಮಾಡೋದು ಅನ್ನೋದಾದ್ರೆ ಅದನ್ನ ಎಲೆಕ್ಷನ್ನಲ್ಲಿ ಪೊಲಿಟಿಕಲ್ ಬ್ಯಾಟಲ್ ಅಲ್ಲಿ ಆಚೆ ನೀವು ಫೈಟ್ ಮಾಡಿ. ಬಟ್ ಕಾನೂನಾತ್ಮಕವಾಗಿ ಬಂದಾಗ ಕಾನೂನಿನ ಅಂಶಗಳಿರಬೇಕು, ಆಕೆಗೆ ನಿಜವಾಗ್ಲೂ ಇಲ್ಲೀಗಲ್ ಬೆನಿಫಿಷಿಯರಿ ಆಗಿರಬೇಕು, ಆಕೆ ತನ್ನ ಅಥವಾ ತನ್ನ ಗಂಡನ ಪ್ರಭಾವದಿಂದ ಇಲ್ಲೀಗಲ್ ಪಡ್ಕೊಂಡು ಪ್ರೊಸೀಡ್ಸ್ ಆಫ್ ಕ್ರೈಮ್ನಲ್ಲಿ ಭಾಗಿಯಾಗಿದ್ರೆ ಮಾತ್ರ ಕಾನೂನು ಚೌಕಟ್ಟಲ್ಲಿ ಆಕೆಗೆ ನೀವು ಸಮನ್ಸನ್ನು ಕೊಡ್ಬೋದು ಅಂತೇಳಿ ತುಂಬಾ ಕೆಂಡಮಂಡಲವಾಗಿ ಇಡಿನವ್ರು ಹೇಳಿದ್ಮೇಲೆ ಒಂದು ಸಮಯದಲ್ಲಿ ಇಡಿನವರ ಹಿರಿಯ ವಕೀಲರು ನಾವು ಪ್ರಕರಣವನ್ನೇ ವಾಪಸ್ ತಗೋತೀವಿ ಅಂತ ಕೂಡ ಸುಪ್ರೀಂ ಕೋರ್ಟ್ ಹೇಳ್ತಾರೆ. ಆದ್ರೆ ಸುಪ್ರೀಂ ಕೋರ್ಟ್ ಕೇಳೋದಿಲ್ಲ, ಇದು ವಾಪಸ್ ತಗೊಳ್ಳುವಂತ ಪ್ರಕರಣ ಅಲ್ಲ, ನಾವು ಇದನ್ನ ವಜಾ ಮಾಡ್ತೀವಿ ಅಂತ ಹೇಳಿ ವಜಾ ಮಾಡಿದ್ದಾರೆ. ಸರ್, ಇನ್ನೊಂದು ಸಮನ್ಸ್ ನೀಡಲು ಈಗ ಇಡಿಗೆ ಬೇರೆ ಏನಾದರೂ ದಾರಿ ಇದೆಯಾ ಅಥವಾ ಪ್ರಕರಣ ಇಲ್ಲಿಗೇನೆ ಕ್ಲೋಸ್ ಆಗ್ಬೇಕನ್ನ ಸರ್? ಆತರ ಏನಿಲ್ಲ, ಮತ್ತೆ ಸಮನ್ಸ್ ಕೊಡ್ಬೋದು. ಯಾವಾಗ ಇನ್ನ ಅಡಿಷನಲ್ ಮೆಟೀರಿಯಲ್ ಏನಾದ್ರು ಇಡಿ ಇನ್ವೆಸ್ಟಿಗೇಷನ್ ಕಂಡು ಬಂದ್ರೆ ಅಥವಾ ಕಂಪ್ಲೇನೆಂಟ್ ಯಾರು ಇರ್ತಾರೋ ಅವರು ಬೇರೆ ಬೇರೆ ಇನ್ನ ಅಡಿಷನಲ್ ಡಾಕ್ಯುಮೆಂಟ್ಸ್ಗಳನ್ನ ತಂದುಕೊಟ್ಟು, ಈಗ ಮುಖ್ಯಮಂತ್ರಿಗಳ ಪ್ರಭಾವ ಹೇಗೆ ಇದ್ರಲ್ಲಿ ಬೀರಿದ್ದಾರೆ, ಮುಖ್ಯಮಂತ್ರಿಗಳ ವೈಫ್ಗೆ ಬೆನಿಫಿಟ್ ಯಾವ ಥರ ಆಗಿದೆ, ಅವರು 14 ಸೈಟ್ ವಾಪಸ್ ಕೊಟ್ಟರು ಕೂಡ ಕೆಲವು ಸರಿ ಫೋರ್ಜರಿ ಮಾಡಿರ್ಬೋದು, ಡಾಕ್ಯುಮೆಂಟ್ಸ್ನ ತಿದ್ದಿರ್ಬೋದು, ಅಥವಾ ಇವ್ರ ಹೆಸರಿಗೆ ಸ್ಪೆಷಲ್ ಆಗಿ ಪುಟಪ್ ಮಾಡಿಸಿ ರೆಕಮೆಂಡೇಶನ್ ಅನ್ನು ಮಾಡಿ ಇವರು ಕಾನೂನನ್ನ ದುರ್ಬಳಕೆ ಮಾಡಿಕೊಂಡು ಇವರಿಗೆ 14 ಸೈಟ್ಗಳನ್ನು ಪಡ್ಕೊಂಡಿರ್ಬೋದು. ಅದೇ ಬೇರೆ ಬೇರೆ ಯಾರ್ಯಾರು ಇದ್ದಾರೋ ಎಷ್ಟೋ ಜನ ಲ್ಯಾಂಡನ್ನು ಕಳ್ಕೊಂಡಂತ ನಿರ್ಗತಿಕರಿಗೆ ಇದು ಈಗಲೂ ಸೈಟ್ ಬಂದಿಲ್ಲ, ಆದರೆ ಇವ್ರಿಗೆ ಸ್ಪೆಷಲ್ ಪ್ರಿಫರೆನ್ಸ್ ಮೇಲೆ ಸ್ಪೆಷಲ್ ಕೋಟಾನಲ್ಲಿ ಲ್ಯಾಂಡ್ ಬಂದಿರುವಂಥದ್ದು. ಇದೆಲ್ಲ ಕಾನೂನಿನ ಯಾವುದಾದ್ರೂ ಸ್ಪಷ್ಟವಾದಂಥ ದುರ್ಬಳಕೆಯನ್ನು ಏನಾದರೂ ಅಡಿಷನಲ್ ಮೆಟೀರಿಯಲ್ ಏನಾದರೂ ಇನ್ವೆಸ್ಟಿಗೇಷನ್ ಅಲ್ಲಿ ಇಡಿನವ್ರ ಗಮನಕ್ಕೆ ಬಂದ್ರೆ ಆಗ ಈ ಅಡಿಷನಲ್ ಮೆಟೀರಿಯಲ್ ಮೇಲೆ ಮತ್ತೊಂದ್ಸಲ ಸಮನ್ಸನ್ನು ಕೊಡಬಹುದು. ಆಗ ಅವರು ಇದಕ್ಕೆ ಉತ್ತರ ಕೊಡಬೇಕಾಗ್ತದೆ, ಅಥವಾ ಅದನ್ನೂ ಕೂಡ ಕಾನೂನಾತ್ಮಕವಾಗಿ ಚಾಲೆಂಜ್ ಮಾಡಬಹುದು. ಈ ಮೆಟೀರಿಯಲ್ ಬೇರೆ ಇದ್ರೂ ಕೂಡ ಒಂದು ಸಲ ವಜಾ ಆಗಿದೆ, ಮತ್ತೆ ಪದೇ ಪದೇ ನಮ್ಗೆ ಹರಾಸ್ ಮಾಡಬೇಡಿ ಅಂತ ಅದನ್ನು ಕೂಡ ಅವ್ರು ಚಾಲೆಂಜ್ ಮಾಡಬಹುದು. ಸರ್, ಇನ್ನೊಂದು ಸಿದ್ದರಾಮಯ್ಯ ಅವರಿಗೆ ಸುಪ್ರೀಂ ತುಂಬಿದಂತ ಈ ಬಲ ಕಾನೂನಾತ್ಮಕ ಹೋರಾಟಕ್ಕೆ ಎಷ್ಟರ ಮಟ್ಟಿಗೆ ಹೆಲ್ಪ್ ಆಗಬಹುದು ಅಂತ ಅನ್ಸುತ್ತೆ? ಸುಪ್ರೀಂ ಕೋರ್ಟ್ನವರು ಕೊಟ್ಟಂತ ತೀರ್ಪು ಇಡಿ ವಿರುದ್ಧ ಮತ್ತು ಅವರ ವೈಫ್ಗೆ ಕೊಟ್ಟಂತ ಸಮನ್ಸನ್ನ ಇವರು ಚಾಲೆಂಜ್ ಮಾಡಿ ಇಡಿ ಹೋದಂಥ ಪ್ರಕರಣದಲ್ಲಿ ಡಿಸ್ಮಿಸ್ ಮಾಡಿರುವಂಥದ್ದು ಇದು ನಮ್ಮ ಸಿದ್ದರಾಮಯ್ಯನವ್ರಿಗೆ ಆನೆ ಬಲ ಬಂದಂತಾಗಿದೆ. ಈಗ ಭಾಳಷ್ಟು ಅವರು ಟೆನ್ಷನ್ನಲ್ಲಿದ್ದರು, ಯಾಕಂದರೆ ಇಡಿನವ್ರು ಸಮನ್ಸ್ ಕೊಡುವಂಥದ್ದು ಅಂದರೆ ಈಸಿ ಅಲ್ಲ, ಸುದೀರ್ಘವಾದಂಥ ತನಿಖೆಯನ್ನು ಎದುರಿಸಬೇಕಾಗ್ತದೆ. ಮತ್ತು ಮುಖ್ಯಮಂತ್ರಿಗಳ ಹೆಂಡತಿ ಯಾರಿದ್ರು ಪಾರ್ವತಿಯವರು ಎಂದೂ ಕೂಡ ಕಾನೂನಿನ ಚೌಕಟ್ಟಲ್ಲಿ ಕಾನೂನಿನ ಸಂಕಷ್ಟಕ್ಕೆ ಎಂದೂ ಕೂಡ ಒಳಗಾಗಿರಲಿಲ್ಲ, ಯಾವುದೇ ಪ್ರಕರಣದಲ್ಲಿ ಅವರೆಲ್ಲೂ ಭಾಗಿಯಾಗಿರಲಿಲ್ಲ. ಅದೇ ಅವ್ರು ಯಾವಾಗಲೂ ಹೇಳ್ತಿದ್ರು, ಒಬ್ಬ ಮನೆಯಲ್ಲಿದ್ದಂಥ ಗೃಹಿಣಿನ ನೀವು ರೋಡಕ್ಕೆ ತರ್ತಿದ್ದೀರಿ, ಅನ್ನೆಸೆಸರಿ ನನ್ನ ಹೆಂಡತಿ ಮೇಲೆ ತಾವು ಕೇಸನ್ನು ಹಾಕಿ ಆಕೆನೂ ಕರ್ಕೊಂಬಂದು ಕಟ್ಕಟ್ಟೆಯಲ್ಲಿ ನಿಲ್ಲಿಸ್ಲಿಕ್ಕೆ ತಾವು ಪ್ಲಾನ್ ಮಾಡ್ತಿದ್ದೀರಿ ಅಂತ ಹೇಳಿ ಬಹಳಷ್ಟು ಮಾನಸಿಕವಾಗಿ ಅವ್ರು ಕುಗ್ಗೋಗಿದ್ರು, ಬಹಳಷ್ಟು ಭಯದಲ್ಲೂ ಇದ್ರು. ಈ ಸುಪ್ರೀಂ ಕೋರ್ಟ್ನ ತೀರ್ಪು ತುಂಬ ಹೆಚ್ಚಿನ ಬಲ ಬಂದಿದೆ ಅವ್ರಿಗೆ. ಈಗ ಅವರ ಪೊಲಿಟಿಕಲ್ ಪೊಸಿಷನ್ ಕೂಡ ಬಹಳಷ್ಟು ಸ್ಟ್ರಾಂಗ್ ಆಗ್ತದೆ. ಸುಪ್ರೀಂ ಕೋರ್ಟ್ನಲ್ಲಿ ಪ್ರತಿಯೊಂದು ಜಯ ಕೂಡ ಅವರು ಒಂದೊಂದು ಹೆಜ್ಜೆ ಮತ್ತೆ ಸ್ಟ್ರಾಂಗರ್ ಆಗಿ ಮುಂದೆ ಇಡ್ಲಿಕ್ಕೆ ಶುರು ಮಾಡ್ತಾರೆ. ಅವರ ಪೊಲಿಟಿಕಲ್ ಪೊಸಿಷನ್ ಕೂಡ ಡಿ ಕೆ ಶಿವಕುಮಾರ್ ಮತ್ತು ಅವರ ಮಧ್ಯದಂಥ ಮನಸ್ತಾಪ ಅಥವಾ ಮುಖ್ಯಮಂತ್ರಿ ಕುರ್ಚಿಗೆ ಆಗ್ತಿರುವಂಥ ಅನೇಕ ಸಂಘರ್ಷಗಳ ಮಧ್ಯೆ ಕೂಡ ಅವರ ಪೊಲಿಟಿಕಲ್ ಪೊಸಿಷನ್ ಬಹಳ ಸ್ಟ್ರಾಂಗ್ ಆಗ್ತದೆ. ಕಾನೂನಲ್ಲಿ ಅವರು ಒಂದೊಂದು ವಿಜಯ ಕೂಡ ಅವ್ರನ್ನ ಯಾರು ಅಲ್ಲಾಡಿಸ್ಲಿಕ್ಕೆ ಆಗೋಲ್ಲ ಅನ್ನೋ ಒಂದು ಮಾತನ್ನ ಮತ್ತೆ ಎತ್ತಿ ತೋರಿಸ್ತಕ್ಕೆ ಆಗ್ತದೆ.
ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.